ಈ ದಿನ ಸಪ್ನಾ ಥಿಯೇಟರ್ ಆವರಣದಲ್ಲಿ ನಾವು 13 ಸೆಪ್ಟೆಂಬರ್ ಸಿನಿಮಾದ 50ನೇ ದಿನದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದರ ನಿರ್ಮಾತೃಗಳು ಮತ್ತು ಇದರ ನಿರ್ದೇಶಕರಾದ ಸನ್ಮಾನ್ಯ ಐವಾನ್ ನಿಗ್ಲಿ ಅವರು ಮತ್ತು ಅವರ ತಂಡ ಸಾಕಷ್ಟು ಶ್ರಮಪಟ್ಟು ಇದು ಅದ್ಭುತವಾದಂತಹ ಸಿನಿಮಾ, ಅದು ಶುಶ್ರೂಷಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿನಿಮಾವನ್ನು ತೆಗೆದಿರುವುದು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದ ಹೆಮ್ಮೆ ಆಗಿದೆ. ಯಾಕಂದ್ರೆ ನರ್ಸಿಂಗ್ ಕ್ಷೇತ್ರದಲ್ಲಿ ಇದುವರೆಗೂ ಸಣ್ಣ ಪುಟ್ಟ ಸಿನಿಮಾಗಳು ಬಂದಿರಬಹುದು, ಡಾಕ್ಯುಮೆಂಟರಿ ಬಂದಿರಬಹುದು, ಆದ್ರೆ ಪೂರ್ಣ ಪ್ರಮಾಣದ ಫುಲ್ ಲೆಂತ್ ಮೂವಿ ತೆಗೆದಿರೋದು ಸನ್ಮಾನ್ಯ ಐವಾನ್ ನಿಗ್ಲಿ ಮತ್ತು ಅವರ ತಂಡದವರು. ಆದ್ದರಿಂದ ಪ್ರಪ್ರಥಮವಾಗಿ ಸನ್ಮಾನ್ಯ ಐವಾನ್ ನಿಗ್ಲಿ ಸರ್ ಅವರಿಗೆ ಮತ್ತು ತಂಡದವರಿಗೆ ನಾವು ಅನಂತ ಶುಭಾಶಯಗಳನ್ನ ಮತ್ತೆ ಅವರಿಗೆ ನಾವು ಗುಡ್ ವಿಶಸ್ ಅನ್ನ ಸಲ್ಲಿಸ್ತಾ ಇದ್ದೇವೆ. 50 ದಿನಗಳು ನಡಿಬೇಕಾದ್ರೆ ಇದು ಸಣ್ಣ ವಿಚಾರವಲ್ಲ. 50 ದಿನಗಳು ಯಶಸ್ವಿಯಾಗಿ, ಅಂದ್ರೆ ಸಾಮಾನ್ಯ ಪ್ರೇಕ್ಷಕರು ಬಂದಿಲ್ಲ, ಪ್ರತಿನಿತ್ಯ ಎಲ್ಲ ಥಿಯೇಟರ್ ಫುಲ್ ಆಗ್ತಾ ಇತ್ತು. ಹೀಗಾಗಿ 50 ದಿನಗಳು ಕೂಡ ಪ್ರತಿಯೊಬ್ರು ಕೂಡ ಯಾರ್ಯಾರು ಈ ಸಿನಿಮಾ ನೋಡಿದ್ದಾರೆ, ಆ ಸಿನಿಮಾ ನೋಡಿ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರನ್ನ ಹಾಕೊಂಡು ಹೋಗಿದ್ದಾರೆ ಅವರು. ಪ್ರತಿಯೊಬ್ಬರು ಕೂಡ ಕಣ್ಣಂಚಿನಲ್ಲಿ ಕಣ್ಣೀರನ್ನ ಸುರಿಸಿ ಹೋಗಿರುವುದು ನಾವು ಕಂಡಿದ್ದೇವೆ. ಯಾಕಂದ್ರೆ ಇದರ ಕಥಾವಸ್ತು ಆಗಿದೆ. ಈ ಸಿನಿಮಾದ ಕಥಾವಸ್ತು ಕೋವಿಡ್ ಸಮಯದಲ್ಲಿ ಮತ್ತೆ ನರ್ಸಿಂಗ್ ಕ್ಷೇತ್ರದಲ್ಲಿ ಅವ್ರು ಮಾಡ್ತಕ್ಕಂಥ ಸೇವೆ ಅತ್ಯಂತ ಅದ್ವಿತೀಯ, ಮತ್ತೆ ಮಾತಿಗೂ ಕೂಡ ಮೀರಿದಂತ ಸೇವೆಯನ್ನ ಮಾಡಿದ್ದಾರೆ. ಅದ್ಭುತವಾದ ಚಿತ್ರೀಕರಣ ಆಗಿದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗೆ ಭಾಜನವಾಗಬೇಕಾಗಿ ನಾನು ನಮ್ಮ ಘನ ಸರ್ಕಾರವನ್ನು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಸಿನಿಮಾದ ನಿರ್ಮಾತೃಗಳು, ನಿರ್ದೇಶಕರು, ಬೆನ್ನೆಲುಬಾದಂತ ಸನ್ಮಾನ್ಯ ಐವಾನ್ ನಿಗ್ಲಿ ಅವರು ಮಾತನ್ನ ಹೇಳಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ನಮಸ್ತೆ. ನಾವು ಕೋವಿಡ್ ಟೈಮ್ನಲ್ಲಿ ಈ ಕಥೆಯನ್ನು ಬರೆದಿರೋದು. ಕೋವಿಡ್ ಟೈಮ್ನಲ್ಲಿ ಸುಮಾರು ಇನ್ಸಿಡೆಂಟ್ಸ್ ಟಿವಿ ಒಳಗಡೆ ನಾವು ನೋಡಿದ್ದೀರ. ಎಲ್ಲ ಚಾನೆಲ್ನಲ್ಲಿ ಸುಮಾರು ಜನ ಅವರ ಜೀವನ ಕಳ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಯಾಕೆ ನಾವು ಅವ್ರ ಬಗ್ಗೆ ಒಂದು ಕತೆ ಬರಿಬಾರ್ದು, ಯಾಕೆ ನಾವು ಒಂದು ಕಣ್ಣಲ್ಲಿ ಮಾತಾಡುವಾಗ ನನಗೆ ಒಂಥರ ಇದಾಗ್ತಾ ಇದೆ. ಯಾಕಂದರೆ ತುಂಬ ಸಂತೋಷ ಆಯಿತು ನನಗೂ ಈ ಕತೆ ಬರೆದು ಜನಗಳಿಗೂ ಮುಟ್ಟಿಸಿದಾರಲ್ಲ. ನಾನು ಇದು ನರ್ಸ್ಗಳ ಸಂಬಂಧಪಟ್ಟಿರೋ ಕತೆ. ಇದು ಒಂದು ನರ್ಸ್ದು ಒಂದು ವಿಲೇಜಿಂದ ಬಂದಿರೋ ಒಂದು ಹೆಣ್ಣು ಮಗುದು ಕತೆ ಇದು. ಆ ಮಗು ಮಾಡಿರೋ ಸಾಧನೆಗಳು, ತಾವು ನರ್ಸ್ ಆಗಿದ ಮೇಲೆ ನರ್ಸ್ ಆಗೋದಕ್ಕೆ ಅದು ಏನು ಕಾರಣ, ಅವಳಿಗೆ ಯಾವ ಥರ ಇನ್ಸ್ಪಿರೇಷನ್ ಬಂದಿದ್ದು ಅದೆಲ್ಲ ನಾವು ಈ ಪಿಕ್ಚರ್ನಲ್ಲಿ ತೋರಿಸ್ತಾ ಇದ್ದೇವೆ. ಪ್ರತಿಯೊಂದು ಕಡೆಯಿಂದ ನಾವು ಒಂದು ಈ ಥರ ಸಂದರ್ಭದಲ್ಲಿ ಕೋವಿಡ್ ಟೈಮ್ನಲ್ಲಿ ಆಗಿರೋ ಪ್ರತಿಯೊಂದು ನಾವು ಇದನ್ನಲ್ಲಿ ತೋರಿಸಿದ್ದಾರೆ. ನಾವೇ ನೋಡಿರ್ಬೋದು, ಸುಮಾರು ಸಾರಿ ನಾವು ಆಟೋ ರಿಕ್ಷಾ ಡ್ರೈವರು ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ, ನರ್ಸ್ಗಳು, ಡಾಕ್ಟರ್ಸ್ ಮತ್ತು ಸಿನಿ ಆ್ಯಕ್ಟರ್ಸು. ನಮ್ಮ ಜೊತೆಯಲ್ಲಿ ಒಂದು ಸಿನಿ ಆ್ಯಕ್ಟ್ರು ತಮಿಳ್ನಾಡಿಂದ ಬಂದಿದ್ದಾರೆ. ಅವರು ನಮ್ಮ ವಿಕ್ರಮ್ ಅವರ ತಮ್ಮ, ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ನೀವು ಪಿಕ್ಚರ್ ನೋಡ್ಬೇಕು, ಅವ್ರಿಗೆ ಏನಾಗ್ತದೆ ಆಮೇಲೆ ಗೊತ್ತಾಗ್ತದೆ. ಇದು ಫಸ್ಟ್ ಡೇ ನಾನು ಈ ಪಿಕ್ಚರ್ ರಿಲೀಸ್ ಮಾಡಿದ ಮೇಲೆ, ಇದು 2ನೇ ಸಾರಿ ರಿಲೀಸ್ ಮಾಡ್ತಾ ಇರೋದು. ಫಸ್ಟ್ ನಾವು ರಿಲೀಸ್ ಮಾಡೋ ಜನಗಳಿಗೆ ಗೊತ್ತಿರಲಿಲ್ಲ ಈ ಥರ ಒಂದು ಮೂವಿ ಇದೆ. ನಮ್ಮ ಹತ್ರ ದುಡ್ಡಿರಲಿಲ್ಲ. ಇರೋ ದುಡ್ಡಕ್ಕೆ ನಾವು ಪಿಕ್ಚರ್ ಮಾಡಿದೆ. ನಮ್ಮ ಜೊತೆಯಲ್ಲಿ ಒಂದು 8 ಜನ ಪ್ರೊಡ್ಯೂಸರ್ ಇದ್ದಾರೆ. ಅದರಲ್ಲಿ ಒಂದು 6 ಜನ ಇಲ್ಲಿ ಬಂದಿದ್ದಾರೆ ಇವತ್ತು. ಅವರು ಒಂದು ಪ್ರೊಡ್ಯೂಸರು, ಇವರು ಒಂದು ಪ್ರೊಡ್ಯೂಸರ್, ಒಂದು 8 ಜನ ಬಂದಿದ್ದಾರೆ. ನಾನು ಒಬ್ಬನೇ ಮಾಡಿದ್ದು. ಈ ಸಾಧನೆ ಎಲ್ಲರೂ ಒಟ್ಟು ಕೂಡಿ ಮಾಡಿರೋದು. ನಾನು ಕತೆ ಬರೆದಿದೆ, ಮತ್ತೆ ನಾನು ಒಂದು ಪ್ರೊಡ್ಯೂಸರು. ನಾಗೇಶ್ ಮಯ್ಯ ಮಾಡಿದ್ದಾರೆ ಇದರಲ್ಲಿ. ಸುಮಾರು ಜನ, ಜಯ ಜಗದೀಶ್ ಮಾಡಿದ್ದಾರೆ, ವಿನಯ್ ಪ್ರಸಾದ್ ಮಾಡಿದ್ದಾರೆ, ತುಂಬ ಜನ ಬಂದೆ. ಆಮೇಲೆ ಯಮುನಾ ಶ್ರೀನಿಧಿ ಇವ್ರ ಜೊತೆನಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾಗೇಶ್, ತಾವು ನೋಡ್ಬೇಕು ಪಿಕ್ಚರ್, ಅದು ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ತುಂಬಾ ಸಂತೋಷ ಆಯ್ತು. ಈ ಸಿನಿಮಾದಲ್ಲಿ ನಾನು ನಾಯಕಿಯ ತಂದೆ ಪಾತ್ರದಲ್ಲಿ ಮಾಡಿದ್ದೆ.
ಬಿಗಿನಿಂಗ್ ಅಲ್ಲಿ ನಾನು ಇದು ಹೊಸ ಟೀಮ್ ನಿಗ್ಲಿ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು, ಈ ತರ ಒಂದು ಪಿಕ್ಚರ್ ನಾಯಕಿ ತಂದೆ ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು. ಆಯ್ತು ಅಂತ ಒಪ್ಕೊಂಡು ಮಾಡಿದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಏನು ಹೊಸ ಟೀಮು ಏನ್ ಮಾಡ್ತಾರೋ ಅಂತ ಅನ್ಕೊಂಡಿದ್ದೆ. ಬಟ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ತುಂಬಾ ನೀಟಾಗಿ ಮಾಡ್ತಾ ಇದೆ, ತುಂಬಾ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಆಮೇಲೆ ಕತೆ ಕೂಡ ಅಷ್ಟೇ ತುಂಬಾ ಇಮೋಷನಲ್ ಆಗಿತ್ತು, ಜೊತೆಗೆ ಒಂದು ಬಯೋಪಿಕ್ ಕೂಡ ಇದೆ. ಒಬ್ಬ ನರ್ಸಿನ ಬಯೋಪಿಕ್ ಕೂಡ, ಒಂದು ಹಳ್ಳಿಯಲ್ಲಿ ಹುಟ್ಟಿದ ಹುಡುಗಿ CM ಪದಕ ಪಡಿತಾಳೆ, ಆ ಒಂದು ಜರ್ನಿ ಅದು ಇತ್ತು. ಮತ್ತೆ ಇವ್ರು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ, ಪ್ರತಿಯೊಬ್ಬ ನರ್ಸ್ಗೆ ಈ ಸಿನಿಮಾ ತಲುಪಬೇಕು ಅನ್ನೋದು ಇವ್ರ ಉದ್ದೇಶ ಆಗಿದೆ. ಆ ಉದ್ದೇಶ ಸಕ್ಸಸ್ ಆಗಿದೆ. ನಾನು ಮಾಡುವಾಗ ಈ ಪಿಕ್ಚರ್ ಈ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಇವತ್ತು 50 ಡೇಸ್ ಓಡಿ ಬೆಂಗಳೂರಲ್ಲಿ ಆ ದೊಡ್ಡ ದೊಡ್ಡ ಪಿಕ್ಚರ್ಗಳ ಮಧ್ಯೆ ಇದೊಂದು 50 ಡೇಸ್ ಓಡಿ ಈ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಒಂದು ದೊಡ್ಡ ಖುಷಿಯ ವಿಚಾರ. ಇದರಲ್ಲಿ ಮುಖ್ಯವಾಗಿ ಸಾರದು ಒಂಥರ ಏಕ ವ್ಯಕ್ತಿ ಹೋರಾಟ ಅಂತಾರಲ್ಲ, ಹಂಗೆ ಆ ತರ ಈ ಪಿಕ್ಚರ್ನ ಈ ಮಟ್ಟಕ್ಕೆ ಸಕ್ಸಸ್ ಆದ ಕಾರಣ ಸರ್. ಸೊ ಇನ್ನು ನನ್ನ ರಿಕ್ವೆಸ್ಟ್ ಅಂದ್ರೆ ಇದೇ ತರದ ಒಳ್ಳೊಳ್ಳೆ ಪಿಕ್ಚರ್ಗಳು ರೂಬಿ ಫಿಲ್ಮ್ಸ್ ಇಂದ ಬರ್ಲಿ ಅನ್ನೋದು ನನ್ನ ಇಚ್ಛೆ. ಮತ್ತೆ ಇದ್ರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಮುಂದಿನ ಚಿತ್ರಗಳಲ್ಲಿ ಹೀಗೆ ಪಾತ್ರ ಬರಲಿ ಅನ್ನೋದು ನನ್ನ ಸಣ್ಣ ಪಾತ್ರ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಇಮೋಷನಲ್ ಆಗಿರುತ್ತೆ.